ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ದನಿ ಕನ್ನಡ ವ್ಲಾಗ್ಸ್. ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಮರಿದಲ್ಲೇ ಫಾಲೋ ಮಾಡ್ಕೊಳ್ಳಿ. ತುಂಬ ದಿನ ಆದಮೇಲೆ ಆಲ್ರೆಡಿ ನಾನು ಪಾರ್ಟ್ ಎ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬಟ್ ತುಂಬ ಗ್ಯಾಪ್ ತೊಗೊಂಡು ಪಾರ್ಟ್ ಬಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ. ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ. ಅಕ್ಕ ಇವಾಗ ಮಕ್ಳ ಕೈಗೆ ಬಳೆ ಹಾಕಿದ್ರೆ ನೆಕ್ಸ್ಟ್ ತಿರ್ಗ ಅವ್ರ ಮಕ್ಳು ಮಾಡ್ಬೇಕಂತ ಕೇಳ್ತಾವಳ ನಮ್ಮ ಮಮ್ಮಿ. ಏನಿಲ್ಲ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಹಾಕಿದೀವಿ, ಎಳೆ ಮಗಿನಾಗೆ ಹಾಕಿದ್ವಿ. ಅದೇ ಒಳ್ಳೇದು ಅಂತ ಹಾಕ್ತಾರೆ. ಅದೇ ದೇವ್ರದ್ದು ಒಳ್ಳೇದು ಅಂತ ಅಷ್ಟೇನೆ. ಅವ್ರಿಗೆ ಇಲ್ಲದ ಏನು ತಿನ್ಬಾರ್ದು ಅಷ್ಟೇ. ನೀವಂದ್ರೆ ನಮ್ಮ ಜೊತೆಗೆ ಬಂದು ಇಲ್ಲಿ ಪ್ರಸಾದ ಎಲ್ಲ ತಿಂದಿದ್ರಲ್ಲ. ಅಯ್ಯಮ್ಮಂಗೆ ಯಾರು ಪ್ರೀತಿ ಆಗ್ತಾರ ಅವ್ರ ಅಯ್ಯೋ ಯಾರನ್ನೂ ಬಿಡಲ್ಲ, ನಮ್ಮನ್ನೇ ಬಿಡಲ್ಲ, ಈ ಊರು ಹೆಣ್ಮಕ್ಳನ್ನೇ ಬಿಡಲ್ಲ. ನಾವು ಹೆಣ್ಮಕ್ಳೇ, ಹೆಣ್ಮಕ್ಳನ್ನೇ ಬಿಡ್ತಿಲ್ಲ, ಅಷ್ಟೇ ಬಿಡ್ತಾರೆ. ಊರು ಹೆಣ್ಮಕ್ಳನ್ನೇ ಬಿಡಲ್ಲ, ನಮ್ಮನ್ನೇ ಬಿಡಲ್ಲ. ಅಲ್ಲಿ ಯಾವುದೋ ಒಂದು ಪೇಪರ್ ಇದ್ರೆ ಹಚ್ಚು, ಅವಾಗ ಹತ್ಕೊಂತೈತೆ ನೋಡಲ್ಲ, ಐತೆ ನೋಡು. ಹುಷಾರು, ಆಮೇಲೆ ಹಿಂದೆಗಡೆ ಮುಖ್ಯ ಪಾಲತ್ತು. ಮೊದಲೆಲ್ಲ ಹುಡುಗರು ಇರೋರು ಇಲ್ಲಿ ದುಡ್ಡು ಬಿಡ್ತಿದ್ದಂಗೆ. ಆಗಲ್ಲ ಹೇಳಮ್ಮಿ, ಹೆಂಗೆ ತುಂಬ ಅಳ್ತಾ ಐತೆ ಅಲ್ಲಿ. ಅಲ್ಲ ಇದ್ರಾಗ ಈಜಾಡ್ಕೊಂಡು ದುಡ್ಡು ಬಿಡ್ತಿದ್ದಂಗೆ ಎತ್ಕೊಬಿಡೋರು. ಈಗ ಅದೇ ನಿಲ್ಸಿರ್ತಾರೆ ಗಲಾಟೆ ಮಾಡಿ. ಏನು ಆಳನೂ ಸರಿಯಾಗೈತೆ ಹೇಳು. ಮೊದಲಿನ್ನೊಂದು ಸ್ವಲ್ಪ ಕೆಳಕ್ಕೆ ಹೋಗ್ಬೋದಿತ್ತೇನಪ್ಪ. ಇವಾಗ ನೀರು ತುಂಬ ಐತಲ್ಲ, ಓಡಿ ಹೋಗ್ತಿರೋದು ಮೇಲೆ ನೀರು. ಕೆಳಗೆ ಇಳಿತಿದ್ವಿ ಮೊದಲು ನಾವು. ಕಲ್ಗಳು ಬೇರೆ ಸರಿ ಇಲ್ಲ, ಏನಿಲ್ಲ, ಇಳಿಯೋಕೆ ನೀಟಾಗಿ ಏನು ಮಾಡೇ ಇಲ್ಲ. ಅವೆರಡು ಸಾಕಲ್ವ ದೇವಸ್ಥಾನಕ್ಕೆ? ಏನು ಹೇಳು? ಸಾಕು. ಅಲ್ಲಿಗೆ ತಗೊಳ್ಳಂತಗೋ ಹೋಗ್ಲಿ. ಇಲ್ಲೇ ಎರಡೆಡೆ ಎತ್ಕೊಂಡು ನಾವು ಪ್ರಸಾದ ತಿನ್ಕೊಳ್ಳೋಣ. ಆಯ್ತು, ಜೋರ ಕೊಡಿ. ಹಂಗೆ ಕಾಯಿಗೆ ಅರ್ಶಿನ ಕುಂಕುಮ ಇಕ್ಬಾರ್ದಂತೆ. ಹೌದಾ? ಈಗ ಪಾಯ್ಸನ್ ಅಲ್ವಾ ಅವು, ಹಂಗೆ ಮೇಲಿಕ್ಕಿರ್ತೀವಲ್ಲ ಸಾಕು ಅಂತ ಅಂಥದ್ದು. ಇವಾಗೆಲ್ಲ ಪಾಯ್ಸನ್ ಹೇಳಮ್ಮ, ಯಾವುದು ಮನುಷ್ಯರು ತಿನ್ನೋದೇ ಯಾವುದಿಲ್ಲ. ಹುಷಾರಮ್ಮ, ಕೊಡ್ತೀನಿ ನಾನು, ಅಲ್ಲಿರು. ಆಗಲೇ ನನಗೆ ಭಯ ಆಯ್ತು. ಹಂಗಾಸಿ ಹೋಗು. ಆ ಬಾಳೆ ಎಲೆ ಜರುತೈತೆ, ಬಾಳೆ ಎಲೆ ಜಾರಿ ನಾನು ಆಗಲೇ ಹಂಗೆ ಆಗಿದ್ದು. ಕಾಲ್ಗೆನೆ ಇಟ್ಟೆ ಇಲ್ಲ.
ಬಂತತಿ ಅಷ್ಟೇ. ಹ್ಞೂ ಹ್ಞೂ ಕರ್ಪೂರ ಐತೆ ಹಚ್ಚು. ಅಲ್ಲೈತೆ ಕತ್ಕೊಂತೈತೆ ಪೇಪರ್ ಬೆರೆಸೇನೆ ಹಚ್ಚು. ಅಲ್ಲೈತೆ ನೋಡು. ತಕ್ಕೊಡ್ಲಾ? ತಕ್ಕೊಡ್ತೀನಿ ತಡಿ ಬರ್ತೀನಿ. ಈಗ ಬಗ್ಗಿ ತಗ ಸಿಗ್ತೈತೆ. ಬಗ್ಗಿ ತಗ. ಅಲ್ಲಿ ಕೈಯೂರು ಬಗ್ಗಿ ತಗ. ಇಲ್ಲೇ ಹೇಳು. ಈಗ ತಟ್ಟೆ ತಗ, ಅವನ್ನೆಲ್ಲ ಅದ್ರೊಳಗೆ ಹಾಕಮ್ಮ. ಆಗ ತಟ್ಟೆ ಐತೆ ತಗ. ಇಲ್ಲ ಬಟ್ಲದು ಇದೈತೆ ನೋಡು, ಬಾಕ್ಸಿನ ಮುಚ್ಚಲ. ಅದೇ ಇವಾಗ ಎಲೆ ಎಲೆ ಅಲ್ಲೊಂದು ಎಲೆನೂ ಅಡಿಕೆ ತಾಂಬಿಟ್ಟು ಹೂವನ್ನು ಅದು ಅದ್ರೊಳಗೆ ಹಾಕ್ಬಿಟ್ಟು ನೀರಿನೊಳಗೆ ಬಿಡೋಣ. ಒಂದು ಎಲೆಕ್ಕೆ ಕೇಳಿಸ್ಬಿಡು ಕರ್ಪೂರ. ಒಂದು ಎಲೆ ಒಂದು ಅಡಿಕೆ ₹1 ಇಕ್ಬಿಟ್ಟು ಕರ್ಪೂರ ಅದ್ರೊಳಗೆ ಇಕ್ಕಿ ಬೆಳಗ್ಬಿಟ್ಟು ತೇಲಿಸಿ ನೀರಿನಾಗ ಬಿಟ್ಬಿಡು. ಕರ್ಪೂರ ಇದಕ್ಕೆ ಇಕ್ಕಿದ್ದೀನಿ, ಬೆಳಗ್ಬಿಡ್ತೀನಿ. ಬೆಳಗು. ನೀವು ಕೈ ಹೊಡೆದಾರ? ಕೈ ಹೊಡೆದಾರೆ. ಏನೇನು ಮಮ್ಮಿ ಇದಕ್ಕೆ ಬಿಡೋದು? ಒಂದು ಅಡಿಕೆ, ಒಂದು ಎಲೆ, ₹1 ದುಡ್ಡು, ಒಂದು ಹೂವು ಇಕ್ಕಿ ಒಂದಿಷ್ಟು ಅರಿಶಿನ ಕುಂಕುಮ ಅದಕ್ಕೆ ಹಾಕಿ ತೇಲ್ಬಿಟ್ಬಿಡು. ಕ್ಲೀನ್ ಮಾಡೋದು ನಾವು ಜಾಸ್ತಿನೇ. ನೀರು ಕುಡಿ ಒಂದಿಷ್ಟು. ಕುಡಿ ಒಂದಿಷ್ಟು. ಕುಡಿ. ಅಷ್ಟೇನಾ? ಅಲ್ಲಿಡು, ನಾನು ಹಾಕ್ಬಿಟ್ಟು ಬರ್ತೀನಿ. ಬಾ ತಗೊಂಡು. ಉಪ್ಪು ಇಟ್ಕೊಂಡ? ಇಲ್ಲ, ಹಿಡ್ಕೊಬರ್ಲಾ? ಇದು ನೀರಿಗೊಂದಿಷ್ಟು ಬಿಡು. ಸ್ವಲ್ಪ ಐತೆ. ಊಟ ಮಾಡಿಲ್ಲ, ಏನಿಲ್ಲ. ಏನು ಒಂದು ನಿಮಿಷ ಇರಿ, ಈ ಕಡೆ ಹೋಗ್ತೀನಿ. ನೀನು ಆಮೇಲೆ ಜಾರಿ. ಯಾವ್ದು ಬೆಟ್ಟ? ಐ ಆಮ್ ರಿಯಲಿ ಸಾರಿ ಫ್ರೆಂಡ್ಸ್. ತುಂಬ
ವೀಡಿಯೋಸ್ ಅಪ್ಲೋಡ್ ಮಾಡೋದಿದೆ. ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಸೊ ಹಂಗಾಗಿ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೂ ವಿಡಿಯೋಸ್ ಹಾಕೋದು ಬಾಕಿ ಇದೆ. ಆದಷ್ಟು ಬೇಗ ಆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಎಲ್ಲ ಪೂಜೆನೂ ಮುಗೀತು. ಸೊ ನೆಕ್ಸ್ಟ್ ನಾವು ಬಂದುಬಿಟ್ಟು ನಮ್ಮ ಅಜ್ಜಿ ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಅಭಿಷೇಕಕ್ಕೆ ಅಂತ ಕೊಟ್ಟಿದ್ವಿ. ಸೊ ಹಂಗಾಗಿ ಅಲ್ಲಿ ಹೋಗಬೇಕಿತ್ತು. ಸೊ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ. ನಾವು ಹೋಗೋದು ಲೇಟಾಗಿತ್ತು. ಧನುರ್ಮಾಸ ಆಗಿರೋದ್ರಿಂದ ಸೊ ಅವರು ಬೆಳಿಗ್ಗೆನೇ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದರು. ಸೊ ನಾವು ತೊಗೊಂಡೋಗಿರೋದು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಜಸ್ಟ್ ಪೂಜೆ ಮಾಡಿಸ್ಕೊಂಡು ಅಭಿಷೇಕದ ಪ್ರಸಾದ ಎಲ್ಲ ತಗೊಂಡು ಬೆಳಗ್ಗೆಯಿಂದ ನಾನು ಅಮ್ಮ ಏನು ತಿಂದಿರಲಿಲ್ಲ. ಸೊ ಹಂಗಾಗಿ ಅಲ್ಲೇ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಕೂತ್ಕೊಂಡು ಹೊಟ್ಟೆ ತುಂಬ ಹಸಿತಾ ಇತ್ತು, ಅಲ್ಲೇ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು FMR51 ಬೇರೆ ಡ್ರೆಸ್ P14 ಬೇರೆ ಸೈರ D14 ಬೇರೆ ಕಾಫ್ಲೆಟ್ ಹೆಚ್ಚಲ ಸಂಜೆಸ್ಸು ಸ್ಟಾಕ್ ಇಲ್ಲ ಮೇಡಮ್, ಸ್ಟಾಕ್ ಇಲ್ಲ. ಸುಮಾರು ಹಾಕ್ತೀವಿ. ಎಷ್ಟು ಅಜ್ಜಿ ತಾತಂಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಅಜ್ಜಿ ತಾತ ಬಂದ್ಬಿಟ್ಟು 2020 ಡೆತ್ ಆದರು. ಅಜ್ಜಿ ಬಂದ್ಬಿಟ್ಟು ಆಗಸ್ಟಲ್ಲಿ, ತಾತ ಬಂದ್ಬಿಟ್ಟು ಅಕ್ಟೋಬರಲ್ಲಿ ಡೆತ್ ಆದರು. ಸೊ ಹಂಗಾಗಿ ಈ ಕಡೆ ಹಂಗೆ ಬಂದಿದ್ವಲ್ಲ, ಹಂಗೆ ಅಜ್ಜಿ ತಾತಂಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಇಲ್ಲಿಗೆ ಬಂದ್ವಿ. ದನಿಕ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಇದೆಲ್ಲ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 4 o'clock ಆಗೋಗಿತ್ತು. ನೆಕ್ಸ್ಟ್ ನಾವಿನ್ನು ಡ್ಯೂಟಿಗೆ ಬೇರೆ ಹೋಗಬೇಕಿತ್ತು. ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಡ್ಯೂಟಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬರ್ತಾ ದನಿಕ ಆಟ ಆಡಿಕೊಂಡು ಹಂಗೆ ಮಲಗಿಬಿಟ್ಲು. ಸೊ ಹಂಗಾಗಿ ಬಂದುಬಿಟ್ಟು ನಾವಿನ್ನು ಡ್ಯೂಟಿಗೆ ಹೋದ್ರು. ನಾನು ಸ್ವಲ್ಪ ಹೊತ್ತು ದನಿಕ ಮಲಗಿದ್ಲಲ್ಲ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಗಿಡಗಳು ತಂದಿದ್ದೆ. ವಿಳ್ಯದೆಲೆ ಬಳ್ಳಿ ತಂದಿದ್ದೆ. ನಮ್ಮ ಅಜ್ಜಿಗೆ ವಿಳ್ಯದೆಲೆ ಅಂದರೆ ತುಂಬ ಇಷ್ಟ, ಯಾವಾಗಲೂ ಅಡಿಕೆಲೆ ಹಾಕ್ಕೊಂಡೇ ಇರೋದು. ಸೊ ಹಂಗಾಗಿ ಅವ್ರ ನೆನಪಿಗಿರಲಿ ಅಂತ ಹೇಳ್ಬಿಟ್ಟು ಒಂದು ವಿಳ್ಯದೆಲೆ ಬಳ್ಳಿನ ತೊಗೊಂಬಂದೆ ನಾನು. ನಮ್ಮ ಮನೆ ಹತ್ರ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಪ್ಲ್ಯಾಂಟಿಂಗ್ ಮಾಡಿಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಮರಿದಲ್ಲೇ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್.